ಜೈಡಾ ತಾಲೂಕಿನ ನಾಗೋಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾಗೋಡಾದಲ್ಲಿ ಸೂಫಾ ಜಲಾಶಯದ ಹಿನ್ನೀರು ಪ್ರದೇಶದಲ್ಲಿ ಕಡಿತವಾಗಿದ್ದ ರಸ್ತೆ ಸಂಪರ್ಕ ನಿರ್ಮಾಣ ಹಂತದಲ್ಲಿದ್ದು 1 ವರ್ಷ ಕಳೆದರೂ ಇನ್ನೂ ಕಾಮಗಾರಿ ಮುಗಿದಿಲ್ಲ. ಬರುವ ಮಳೆಗಾಲದ ಒಳಗಾದರೂ ರಸ್ತೆ ಸಂಪರ್ಕ ಕಲ್ಪಿಸಬೇಕೆಂದು ಜನರಿಂದ ಆಗ್ರಹ ವ್ಯಕ್ತವಾಗಿದೆ. ಅತಿವೃಷ್ಟಿಯಿಂದಾಗಿ ನಾಗೋಡ, ದೂಪೇವಾಡಿ, ಪಾಂಜೇಲಿ, ಚಿಟಗಾಳ, ಕೊಂದುರೆ, ಕುಣಂಗ ಮುಂತಾದ ಗ್ರಾಮಗಳ ರಸ್ತೆ ಸಂಪರ್ಕ ಕಡಿದಿತ್ತು. ಈ ರಸ್ತೆ ಕಾಮಗಾರಿಗಾಗಿ 2017-18ನೇ ಸಾಲಿನಲ್ಲಿ ಕೆಆರ್ಡಿಸಿಎಲ್ ಇಲಾಖೆಗೆ 5.25 ಕೋಟಿ ರೂಪಾಯಿ ಮಂಜೂರಿಯಾಗಿತ್ತು. 2019ರಲ್ಲಿ ಗುತ್ತಿಗೆ ಕಂಪನಿ ಕೆಆರ್ಡಿಸಿಎಲ್ ವಿಳಂಬದಿಂದಾಗಿ ಕಾಮಗಾರಿ ಪ್ರಾರಂಭವಾಗಿಲ್ಲ. 2020ರಲ್ಲಿ ಕಾಮಗಾರಿ ಪ್ರಾರಂಭವಾಗಿದ್ದರೂ ಕೋವಿಡ್ ಕಾರಣ ನೀಡಿ ಕೆಲಸ ಮುಗಿಸಿರಲಿಲ್ಲ. ಈ ವರ್ಷವೂ ಕಾಮಗಾರಿ ವಿಳಂಬ ಮಾಡಿ ಮಾರ್ಚ್ ಮೊದಲ ವಾರದಲ್ಲಿ ಕೆಲಸ ಪ್ರಾರಂಭಿಸಲಾಗಿದೆ. ಕಾಮಗಾರಿ ವಿಳಂಬವಾಗುತ್ತಿದ್ದರಿಂದ ಈ ವರ್ಷವೂ ಮುಗಿಯುವ ಲಕ್ಷಣ ಇಲ್ಲ. ಈ ಮಳೆಗಾಲದಲ್ಲಿಯೂ ದೋಣಿ ಮೂಲಕ ಸಂಚಾರ ಅನಿವಾರ್ಯವಾಗಿದೆ. ಶಾಲಾ ಮಕ್ಕಳಿಗೆ ಮುಖ್ಯ ಕೇಂದ್ರಕ್ಕೆ ಬರುವ ಸಾರ್ವಜನಿಕರಿಗೆ ತೊಂದರೆಯಾಗಲಿದೆ. ಕಳೆದ ವರ್ಷ ಕೆಲಸ ಪ್ರಾರಂಭಿಸಲಾಗಿತ್ತಾದರೂ ಕೋವಿಡ್ ಕಾರಣ ನೀಡಿ ವಿಳಂಬ ಮಾಡಲಾಗಿತ್ತು. ಈ ವರ್ಷವೂ ಕಾಮಗಾರಿ ವಿಳಂಬವಾಗುತ್ತಿದೆ. ಸಂಬಂಧಿಸಿದವರು ಕೂಡಲೇ ಕಾಮಗಾರಿ ಮುಗಿಸಬೇಕೆಂದು ಜೊಯ್ಡಾ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ವಿನಯ್ ದೇಸಾಯಿ ಅವರಿಗೆ ಒತ್ತಾಯಿಸಿದ್ದಾರೆ. ನಮ್ಮ ಶಾಸಕರು ಆರ್ ವಿ ದೇಶಪಾಂಡೆ ಅವರ ಪ್ರಯತ್ನದಿಂದ ನಮ್ಮ ನಾಗೋಡ ಊರಿಗೆ ಹೋಗಲಿಕ್ಕೆ ಒಂದು ದೊಡ್ಡ ಪ್ರಮಾಣದಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಬೃಹತ್ವಾದ ಒಂದು ಬ್ರಿಡ್ಜ್ ಅನ್ನ ಸ್ಯಾಂಕ್ಷನ್ ಆಗಿತ್ತು. ಕಳೆದ 2 ವರ್ಷದಿಂದ ಅದು ಸ್ಯಾಂಕ್ಷನ್ ಆಗಿ ಇತ್ತು. ಲಾಸ್ಟ್ ಕೋವಿಡ್ ರಲ್ಲಿ ಕೆಲಸ ಪ್ರಾರಂಭ ಆಗ್ಲಿಕ್ಕೆ ಆಗಲಿಲ್ಲ. ಈ ಸಲ ಕೆಲಸ ಪ್ರಾರಂಭ ಆಗಿದೆ, ಆದರೂ ಸ್ವಲ್ಪ ಸಂತಗತಿಯಿಂದ ಕೆಲಸ ನಡೀತಾ ಇದೆ.